ಯಾಕ್ರಿ ಜಲ್ಜಾವ್ಕರ ನಾ ಏನ್ ಮಾಡೇನಿ? ಪೊಲೀಸ್ ಕಂಪ್ಲೇಂಟ್ ನನ್ ಮೇಲೆ ಕೊಡ್ತೀರಿ? ನಾ ಏನ್ ಮಾಡೇನ್ರಿ? ನೀವ್ ಅಷ್ಟು ಜಗಳ ಮಾಡಕತ್ತೀರಿ ನಿಂತ್ಕೊಂಡ್ ಮತ್ ನಡಕ್ ನನ್ ತಗೋತೀರನ? ನನ್ ಪಾಡಿ ನಾನು ಸಗಣಿ ಬೆಳ್ಯಾಕತ್ತೀನಿ. ಬಂದ್ ನೀವ್ ಅಟ್ರು ನಿಂತಿಲ್ಲಿ ನಾನು ಸಗಣಿ ಬಳಿದು ಬಿಡಿಸಿದ್ರಿ. ಮತ್ ಇಲ್ಲಿ ನಿಂತ್ಕೊಂಡು ಅಟ್ರು ಬಾಯ್ ಮಾಡಕತ್ತೀರಿ. ಮತ್ ನಿಮ್ ಗದ್ದಲ್ದಾಗ ನನ್ನ ಹೆಸರು ಯಾಕೆ ಕೊಡ್ತೀರಿ ನೀವು ಪೊಲೀಸ್ ಕಂಪ್ಲೇಂಟ್ನ್ಯಾಗ? ಯಾಕ ಇದೆಲ್ಲ ಹತ್ತಾಕ ನೀನ ಕಾರಣ. ನಿನ್ನಿಂದನ ಹತ್ತೈತಿದ. ಮತ್ತ ಮೇನ್ ನೀನ ಅಲ್ಲೇ ನಿನ್ ಹೆಸರು ಮೊದ್ಲು ಬರದ ಆಮೇಲೆ ಉಳ್ದಾರ್ದೆಲ್ಲಾರ್ದು ಬರಿತೇನಿ. ಕೊಡೋಗ್ ನೀ ಆತ್ ಹೋಗು ಕೊಡೋಗು. ಯಾರ್ ಬರ್ತಾರ ನೋಡೇ ಬಿಡ್ತೇವೆ ನಾವು. ಬಾಳ್ ನಾಟಕ ಮಾಡಕತ್ತಿ ನೀನು. ಕರ್ಕೊಂಬರೋಗು. ಯಾರನ್ನ ಕರ್ಕೊಂಬರ್ತೀಯ ನೋಡ್ತೇವೆ ನಾವು. ನೋಡಂತ್ಯಾಲ ಏನಾಗಿ ನೀನ ನೋಡಂತ್ಯಾ. ಬೆನ್ನಿ ತಗೊಂಮಟ ತಗೊಂಡು ರೊಕ್ಕ ಕೊಡಂದ್ರೆ ಈಗ ನಾಟಕ ಮಾಡಕತ್ತಿ ನೀನು. ನೋಡಂತ್ಯಾ ನೀನ್ ಒಳಗ ಹಾಕ್ಸ್ತಾನ ನಿನ್ನ ಜೈಲ್ ಒಳಗ ಹಾಕ್ಸ್ತಾನ ನಿನ್ನ. ಈಗ ಒಂದ್ ತಾಸು ಟೇಮ್ ಕೊಡ್ತಾನೆ ನಿಮಗ. ಸರಳಿಂದ ನನ್ ಬೆನ್ನಿ ರೊಕ್ಕ ತಂದು ಕೊಟ್ರಿ ಉಳ್ಕೋತೀರಿ ನೀವು. ಇಲ್ಲ ಅಂದ್ರೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೊಕ್ಕನ್ಯ ಈಗ. ಹೋಗೇ ಬಿಡ್ತಾನ ಈಗ. ಒಂದ್ ತಾಸು ಟೇಮ್ ಕೊಡ್ತೀನಿ ನಮಗ. ಆತ್ ತಗೊಂಗಾರ ನಾವ್ ಇಲ್ಲೇ ಕುಂದಿರ್ತೇವೆ ಒಂದ್ ತಾಸು. ನಾವ್ ತರದಿಲ್ಲ ರೊಕ್ಕ ನೋಡ್ತೇವೆ ನಿನ್ನ. ಹೋಗ್ ನೀ ಮುಂದಕ್ಕೆ ಐತ್ ನಿನಗ. ಆಮೇಲೆ ನನಗ್ ಬೆನ್ನಿ ಕೊಡ್ದಂತ್ರು ಎಲ್ಲಾರು ನೋಡ್ಯಾರ. ಕಲ್ಲವ್ ನೋಡ್ಯಾಳು, ಗಿರ್ಜವ್ ನೋಡ್ಯಾಳು. ನೀನೇ ಬೆನ್ನಿ ಕೊಡು ಮುಂದೆ ಏನ್ ಹೇಳಿ ನನಗ ನಿನ್ ಕಡೆ ಇದ್ದಾಗ ಕೊಡಂತ ಹೇಳಿ. ಈಗ ಬಂದು ಈ ಸದ್ಯ ಬೇಕನ್ನಾಕತ್ತಿ. ಇದನ್ನ ಹೇಳ್ತೆ ನಾವು ಪೊಲೀಸರ ಮುಂದೆ. ನೀ ದೊಡ್ಡ ನಾಟಕ ಮಾಡಕತ್ತಿ. ಕರೆ ಅಂದ್ರೆ ನಿನ್ ಒಳಗ್ ಹಾಕಿಸ್ಬೇಕಿತ್ತು ಚೆನ್ನ ಐತಿ ಶಂಕರೇವಕ್ಕ. ಆಕಿ ಬಿಟ್ಟಾಳ್ ನೀನ್ ಹೋಗ್ಲಿ ಅಂತ ಹೇಳಿ ಅದಕ್ಕೆ ಹಾರಾಡಕತ್ತಿ ನೀನು. ಅಲ್ಲ ಅಷ್ಟೆಲ್ಲಾ ಮಾಡಿದ್ರು ನಿನಗೆ ಇನ್ನ ಬುದ್ಧಿ ಬಂದಿಲ್ಲ ಅಂದ್ರ ಎಂತ ಹೆಣ್ಮಗಳಿರ್ಬೋದು ನೀನು. ಅಯ್ಯ ಎಂತ ಹೆಣ್ಮಗಳೇನ. ನಾಚಿಕಿ ಮಾನ ಮರ್ಯಾದಿ ಏನು ಇಲ್ಲಿಕಿಗೆ ಎಲ್ಲಾ ಬಿಟ್ಟು ನಿಂತಾಳ್ ನೋಡಿಕೆ. ಅಷ್ಟೆಲ್ಲಾ ಹೇಳಿದ್ರು ಇನ್ನ ಬುದ್ಧಿ ಬಂದಿಲ್ಲಿಕಿಗೆ. ಎಲ್ಲಾರು ಕೂಡ ಜಗಳ ತೆಗ್ಯಾಕತ್ತಾಳ ಅಂದ್ರ ಲೆಕ್ಕ ಹಾಕ್ಬಿಡ್ರಿ ನೀವು. ಎಂತ ಹೆಣ್ಮಗಳಿದ್ದಾಳಿಕಿ ಅಂತ ಹೇಳಿ. ಹೌದಾ ಬಿಡಾಡಿ. ನನಗೆ ನಾಚಿಕಿ ಮಾನ ಮರ್ಯಾದಿ ಏನಿಲ್ಲ. ನನಗಲ್ಲ ನಿನಗಿಲ್ಲ. ಮೊದ್ಲ ನಿನಗಿಲ್ಲ. ನೀನ ಹಚ್ಚದಾಕಿದನ್ನೆಲ್ಲಾನು ಅವ್ರ ಮುಂದೊಂತರ ಇವ್ರ ಮುಂದೊಂತರ ಇನ್ನೊಬ್ರು ಮುಂದೊಂತರ ಅನ್ಕೊಂತ ಉಸುರುವಳ್ಳಿ ಇದ್ದಂಗ ಅದಿ ನೋಡ್ ನೀನೆ. ನಾನು ಮುಂದ್ ಬಂದು ಬಣ್ಣದ ಮಾತಾಡಿ ನನಗೆ ಇಷ್ಟೆಲ್ಲ ಮಾಡಕ್ ಹಚ್ಚಿದಿ ನೀನು. ಇದೆಲ್ಲ ಹತ್ತ ಕಾರಣ ನೀನ ಗಿರ್ಜಿ. ನಿನ್ನ ಮಾತ್ರ ಬಿಡುದಿಲ್ಲ ನಾನು. ಒಂದಿನ ಬರ್ತೀನಿ ನನ್ನಂತೆಕ. ನೋಡ್ತಾನಿ ಯಾವಾಗ ನೋಡ್ತಾನಿ ನಿನ್ನ ಕೈ. ಈಗ ನಂದು ಬ್ಯಾಡ್ ಟೈಮ್ ಐತಿ. ಈಗ ಸುಮ್ನದನಿ. ಆಗ ಬಿಡಾಡಿ ಹೋಗ. ನಿನ್ನಂತಾರ ಎಷ್ಟು ಮಂದಿ ನೋಡಿಲ್ಲ ನಾನು. ನಾಟಕ ಮಾಡಕ್ ಬಂದಾಳ ಇಲ್ಲಿ. ಕೊತ್ತೆ ತೊಗಲೇ ನಿಂದ. ತನ್ನಗ ನಿಂತಿ ಉಳ್ಕೋತೀಗ. ಇಲ್ಲ ಮತ್ತ ನೋಡ್ ನಿನ್ನ ಗಿರ್ಜಿ. ನಿಂದಲ್ಲಿ ಜಗಳ ತನ್ನಗ ನಿಂದ್ರ ನೀನು. ನಾ ರೊಕ್ಕ ಇಸ್ಕೊಕ್ ನಿಂತನಿಲ್ಲ. ರೊಕ್ಕ ಇಸ್ಕೊಂಡ ಹೊಕ್ಕನಂತ ಬಾಳ್ ನಾಟಕ ಮಾಡಕೋಬೇಡ. ತನ್ನಗ ನಿಂದ್ರ. ಯಾಕ್ರೆ ಏನಾತ ಇಲ್ಲಾಕ್ ಬಾಯ್ ಮಾಡ್ಕೊಂತ ನಿಂತೀರಿ ನಮ್ಮ ಹಿತ್ತಲ್ದಾಗ? ಚಲೋ ಬಂದಿ ನೋಡ್ ಶಂಕರವಕ್ಕ. ಚಲೋ ಬಂದಿ ನೀನು. ಈ ಬಿಡಾಡಿಗೆ ನೀ ಹೇಳಿದ್ದೆಲ್ಲ ಅದೇನು ತಲೆಯಾಗ ಹೋಗಿಲ್ಲ. ಇನ್ನ ಬುದ್ಧಿ ಬಂದಿಲ್ಲ ಇದಕ್ಕ. ಬಾಯ್ ಮಾಡ್ಕೊಂತ ನಿಂತತ್ ನೋಡಿ ಲಟ್ರು ಕೊಡು. ಯಾವಕ್ಲೆ ಬಾಯ್ ಮಾಡಕ್ಕೆ? ನನ್ನ ಕೂಡ ಜಗಳ ತೆಗ್ದಾರ ನೀವು ಬಿಡಾಡ್ಯಾರ 3 ಮಂದಿ ಕೂಡಿ. ಮತ್ತೀಗೆಲ್ಲಾನು ನನ್ನ ಮೇಲೆ ಹಾಕ್ರಿ. ಶಂಕರವಕ್ಕ ಚಲೋ ಬಂದಿ ಬಾ ನೀನು. ಏನಾತಂದ್ರೆ ನಮಗ ಬೆನ್ನಿ ನಿಂದ ಅನ್ನೋದು ಗೊತ್ತಿದ್ದಿಲ್ವಾ. ಇವ್ರು ಇಂಥ ಕೆಲಸ ಮಾಡಕತ್ತಾರ ಅನ್ನೋದು ನಮಗ್ ಗೊತ್ತಿದ್ದಿಲ್ಲ. ನಾವ್ ಬ್ಯಾಡ್ ಅಂದ್ರು ನನಗ ಬೆನ್ನಿ ತಂದು ಕೊಡ್ಲಿಕ್ಕೆ ಜಲ್ಜವ್ವ. ನಾನು ನನ್ನ ಕಡೆ ರೊಕ್ಕಿಲ್ವಾ. ಈಗೇನು ಬೆನ್ನಿ ನಮಗೆ ಅವಶ್ಯಕತೆನೂ ಇಲ್ಲ. ಬ್ಯಾಡ್ ಅಂತ ಹೇಳಿ ಸುಮ್ಮನೆ ಹೊಂಟಿದ್ನ್ಯಾನ. ತಗೋ ಅರ್ಧ ಕೆಜಿ ತಗೋ ಅಂತ ಹೇಳ್ದಾಕಿ 1 ಕೆಜಿ ಬೆನ್ನಿ ತಂದು ಕೊಡ್ಲಿಕ್ಕೆ. ನಾನು ಹೋಗ್ಲಿ ಬಿಡ ತಂದಾಳೇನ ಮತ್ ಮನಿ ಮಠ ತಗೊಂಡ್ರಾತ ಅಂತೇಳಿ ನನ್ನ ಕಡೆ ರೊಕ್ಕಿಲ್ವಾ ಇದ್ದಾಗ ತಗೋತಾನಿ ಅಂತ ಅದನ್ನು ಹೇಳಿನಿ. ಈಗೇನಂದ್ಲು ಇಲ್ಲಿ ತಗೋ ಈಗ ಇದ್ದಷ್ಟು ಕೊಡು ಉದ್ರಿ ತಗೋ 2 ದಿನ ಬಿಟ್ಕೊಡಂತೆ ಅಂತಂದ್ಲು. ನಾನು ಊರನ್ನಕ್ ಬಿಡ ಕೊಟ್ರಾತ್ ಉದ್ರಿ ತಗೊಂಡ್ರಾತ್ ಅಂತ ಹೇಳಿ ತಗೋನ್ವ. ಇವತ್ ಮುಂಜಾನೆ ಕೊಟ್ಟಾಳಕ್ ನನಗ. ಈಗ ಬಂದು ಈ ಸದ್ಯ ರೊಕ್ಕ ಬೇಕಂದ್ರ ಬೇಕಂತ ನಿಂತಾಳಂಗಾರ. ನಾ ಎಲ್ಲಿಂದ ಕೊಡ್ಲಿವಾ ಶಂಕರವಕ್ಕ? ಬ್ಯಾಡ್ ಅಂದ್ರು ತಗೋ ಅಂತ ಕೊಟ್ಟ ಹಿಂಗ್ ರೊಕ್ಕಕ್ಕೆ ಬಾಯ ಕಾಲಕೊಂಡ್ ನಿಂತ್ರ ನಾ ಎಲ್ಲಿಂದ ಕೊಡ್ಲಿವಾ? ಇಲ್ವಾ ನನ್ನಂತೆ 2 ದಿನ ಬಿಟ್ಟು ಕೊಡ್ತಾನಿ ಅಂತ ಹೇಳಾಕತ್ತಾನಿ. ಅಂದ್ರು ಕೇಳಾಳ. ಈ ಸದ್ಯ ಬೇಕಂದ್ರ ಬೇಕ. ಬೆನ್ನಿ ತಿನ್ನಕರ ಬೇಕು ರೊಕ್ಕ ಕೊಡಕರ ಒಲಿ ನೀವು. ಈ ಸದ್ಯ ಕೊಡ್ಲೆ ಬಿಡಾಡ್ಯಾರ. ಹಂಗಾತ್ ಹಿಂಗಾತ್ ಅಂತೇಳಿ ಹುಯ್ ಅಂತೇಳಿ ಬಾಯ್ ಮಾಡ್ಕೊಂತ ನಿಂತಾಳೆ ಇಲ್ಲಿ. ಹ್ಞೂ ಶಂಕರವಕ್ಕ ನನಗೂ ಹಂಗ ಮಾಡತ್ತಾಳ. ನಾನು ಇನ್ 200 ರೂಪಾಯಿ ಕೊಡ್ಬೇಕೀಗೆ. ನನ್ನಂತೆ ಕಿಲ್ವಾ ಏನ್ ಮಾಡ್ಲಾನ ಕೊಡ್ತಾನ ತಗೋರ ಅಂದ್ರ ಎಲ್ಲಿ ಕೇಳಾಳು. ಬರೀ ಇದಾತ್ ನಿಂದು 2 ದಿನ 3 ದಿನ ಅನ್ಕೊಂತ ಹಿಂದ ಮುಂದೆ ಹಾಕೊಂತ ಹೊಂಟಿ. ಈ ಸದ್ಯ ಬೇಕಂದ್ರ ಬೇಕಂತಾಳಿಕಿ. ಅಲ್ಲ ಹಂತೇಕಿದ್ರ ಕೊಟ್ಟ ಬಿಡ್ತೇವೆ ನಾವು. ಈಗಿಲ್ವಾ ಮತ್ತೇನ್ ಮಾಡೋನು? ಹುಯ್ ಏನ್ ಬಾಯ್ ಮಾಡ್ಕೊಂತ ನಿಂತಾವಳಿಲ್ಲ ನಿಮ್ ಹಿತ್ತಲ್ದಾಗ. ಏನ್ ಹೇಳು ನೀವು ಆಕಿಗೆ? ಅಯ್ಯ ಆಕಿಗೆ ಹೇಳಿರ ಆಕಿನ ನನಗೆ ಹೇಳ್ದಕ್ಕೆ. ನಾಳೆ ಮುಂಜಾನೆ ಎಷ್ಟೊತ್ತಿದ್ರು ರೊಕ್ಕ ಕೊಡ್ಬೇಕಂತೇಳಿ ನಾನು ನಿಮ್ ಕಡೆ ಇಸ್ಕು ಕೊಡ್ಬೇಕು. ಮತ್ ನಾ ಎಲ್ಲಿಂದ ಕೊಡ್ಲಿ? ಆಕಿಗೆ ಕೊಡಾಕನ ಇಸ್ಕೊಕತ್ತಿದ್ ನಾನು. ಹೌದಾ ಜಲ್ಜವ ನನಗ ಕೊಡಾಕನ ಇಸ್ಕೊಕತ್ತೀನಿ ನೀನು. ಆದ್ರೆ ನೀನು ಇಂಥ ವ್ಯವಹಾರ ಮಾಡಿ ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ನನ್ನ ಮನ್ಯಾಗಿನ ಬೆನ್ನಿ ಕದ್ದು ತಗೊಂಡು ಹೋಗಿ ಕಡಿಮೆ ರೇಟಿಗೆ ಮಾರಿ ನೀ ಕಮಿಷನ್ ತಗೋಕತ್ತಿದ್ದಿ. ಮತ್ತೆ ನಾನು ನಿನ್ ಸುಮ್ಮನೆ ಬಿಡ್ಬೇಕನ? ಹಂಗ ಬಿಡ್ಬೇಕ ನಿನ್ನ. ಅದಕ್ಕೆ ಹೇಳಿನಿ ಎಷ್ಟೊತ್ತಿದ್ರು ನನಗೆ ನಾಳೆ ರೊಕ್ಕ ಬೇಕಂತ ಹೇಳಿ. ನೀ ಏನ್ ಹೇಳ್ತೀವ ಶಂಕರವ? ಇವ್ರು ಕೊಡ್ಬೇಕಲ್ಲ. ಈ ಬಿಡಾಡ್ಯಾರು ಬೆನ್ನಿ ತಗೊಂಮಟ ತಗೊಂಡು ಈಗ ರೊಕ್ಕಿಲ್ಲ ನಾಕತ್ತಾರ. ಏನ್ ಮಾಡ್ಲಾನ? ನೀ ಏನು ಮಾಡ್ಬೇಡವಾ. ಅದನ್ನ ಒಂದಿಟ್ಟು ರೀತಿ ನೀತಿ ಇರ್ತೈತಿ ಕೇಳಾಕ. ಹುಯ್ ಅಂತೇಳಿ ಜಗಳಕ್ಕೆ ಬರ್ತೀಯಲ್ಲ ಹಂಗ. ಏನ್ ಎಲ್ಲಾರು ರೊಕ್ಕ ಕಟ್ಕೊಂಡು ಇರುದಿಲ್ಲ. ಎಲ್ಲಾ ಟೈಮ್ನಾಗು ಎಲ್ಲಾರಂತೆ ರೊಕ್ಕ ಇರುದೇ ಇಲ್ಲ. ನೀನು ಅಂತ ವ್ಯವಹಾರ ಮಾಡಿ ನಾವೇ ನಿನಗ ಕೊಡದಿದ್ದಿಲ್ಲ. ನೀನ ಕೊಟ್ಟಿ ಕೊಡ್ವಾಲೆ ಹಿಂಗಾಗೈತ್ಲೆ ರೊಕ್ಕ ಕೊಡ್ರಿ ಮತ್ತ ಅಂದ್ರ ನಾವು ಸಾಂಚುಕಿಲೆ ಎಲ್ಲಾರ ಏನಾರ ಅಡ್ಜಸ್ಟ್ ಮಾಡಿ ಕೊಡ್ತೇವನ್ನ. ನೀ ನೋಡಿರಂಗ ಹುಯ್ ಅಂತ ಜಗಳಕ್ಕ ನಿಂತೀವ. ಬಾಯಿಗೆ ಬಂದಿದ್ದ ಬೈತಿ ನಮ್ಮನ್ನ. ನಾವ್ ಯಾಕೆ ಬೇಸ್ಕೋಬೇಕು? ನಾವೇನ್ ತಪ್ಪು ಮಾಡೇವಿ? ನೀ ಬೇದಿದ್ದೆಲ್ಲ ಬೇಸ್ಕೊಂಡು ನಿನಗೆ ರೊಕ್ಕ ಕೊಡ್ಬೇಕನ್ನ ನಾವು. ಅದಕ್ಕೆ ನಾವು ಮತ್ತೆ ಬಾಯ್ ಮಾಡಕತ್ತೀವಿ. ಅಲ್ಲ ನಿನಗ ಸಾನ್ಸುಕಿಲೆ ಕೇಳುದು ರೀತಿ ನೀತಿ ಪದ್ಧತಿ ಗೊತ್ತಿಲ್ಲ. ಮತ್ ನಮಗ ಬಾಯ್ ಮಾಡಿ ನಮ್ಗ ಏನಂತೀನಿ? ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ಅದನ್ನ ಕೊಡ್ತಾನೆ ಇದನ್ನ ಕೊಡ್ತಾನೆ ಅಂತೀನಿ. ನೀ ಹಂಗ ಹೇಳಿದ್ದಕ್ಕೆ ನಾವ್ ಹೆದರ್ ಬಿಡ್ತೇವೆ ಅಂತ ಮಾಡಿಯೇನ? ಒಂದ ಊರಣ್ಣರಾಗಿ ಎಷ್ಟಿದ್ದಿತ್ ನಿಂದು ಎಲ್ಲಾರು ಕೂಡ ಜಗಳ ಮಾಡಕತ್ತೀನಿ ನೀನು. ನಿನಗೇನು ಹರ್ಕತ್ತಿತ್ತು? ಆಕಿ ಮನೆಗೆ ಹೋಗಕ್ಕೆ ಸೊಸಿ ಕಲ್ಸುದು ಕಲೀಶ್ ಅಂತ ವ್ಯವಹಾರ ಮಾಡಿ ಮತ್ತೀಗ ಎಲ್ಲಾರು ಕೂಡ ಜಗಳ ಮಾಡಕತ್ತಿ. ಮತ್ತು ನಿನ್ನ ತಪ್ಪಿಲ್ಲ ಅಂತೀನಿ ನೀನು. ಅಷ್ಟಕ್ಕೂ ನಿನಗೇನ್ ರೊಕ್ಕ ನಾವು ಕೊಡುದಿಲ್ಲ ಅಂದಿಲ್ಲ. ಕೊಡ್ತೇವೆ ಅಂದೇವಿ. ನೀನು ಹಿಂಗೈತ್ವಾ ಮತ್ತ ನಾ ಕೊಡ್ಬೇಕಕ್ಕಿಗೆ ಕೊಡು ಅಂದಿದ್ರ ನಾವ್ ಏನಾರ ಮಾಡ್ತಿದ್ದೀವಿ. ಹುಯ್ಯನ್ ಬಾಯ್ ಮಾಡಕತ್ತಿ ನಮ್ ಕೂಡ. ಅದಕ್ಕ ಮತ್ ನಾವ್ ಕೊಡುದಿಲ್ಲ ಅಂದಿವಿ. ನೀ ಮಾಡು ಆಟಕ್ಕನ ನಿನಗ ಹಂಗ ನಾವು ಹೊಳಿ ಹೇಳಿದೀವಿ ನಿನಗೆ ಕೊಡುದಿಲ್ಲ ಅಂತೇಳಿ. ಕೊಡುದಿಲ್ಲ ಏನ್ ಮಾಡ್ಕೋತಿ ಮಾಡ್ಕೋಗಂತೇಳಿ ಹಂಗ ಹೇಳಿದೀವಿ ನಾವು. ನಾಗವಾರತ್ನವ ಹೋಗ್ಲಿ ಬಿಡ್ರಿ ಈಗ.
ನೋಡ್ರ ಈಗ ಒಂದ ಊರಣ್ಣರಾಗಿ ಒಂದ ಓನಣ್ಣರಾಗಿ ಹಿಂಗ ಹುಯಿ ಅಂತೇಳಿ ಬಾಯ್ ಮಾಡ್ಕೊಂತ ನಿಂದ್ರದು ಚಲೋ ಅಲ್ಲ. ನೀವು ಎಷ್ಟು ರೂಪಾಯಿ ಬೆನ್ನಿ ರೊಕ್ಕ ಕೊಡ್ಬೇಕಲ್ಲ, ಆಕಿ ಜಲ್ಜೊಂದ ಬಿಟ್ಬಿಡ್ರಿ, ನೀವು ನನ್ನ ಕೈಯಾಗ ತಂದು ಕೊಟ್ಬಿಡ್ರಿ, ನೀವು ಮುಗಿದು ಹೊಕ್ಕತಿ. ನಿಮಗೆ ಆಕಿಗೆ ಏನ್ ಜಗಳ ಹತ್ತುದಿಲ್ಲ. ನನಗಿದು ಗೊತ್ತಿಲ್ಲ, ಆಕಿ ಎಷ್ಟು ರೂಪಾಯಿ ಕೆಜಿ ಹೇಳಾಳ ಅನ್ನೋದು ಗೊತ್ತಿಲ್ಲ, ನಿಮಗೆ ಎಷ್ಟು ಕೆಜಿ ಕೊಟ್ಟಾಳ ಅನ್ನೋದು ಗೊತ್ತಿಲ್ಲ. ನೋಡ್ರಿ ನೀವ ಯೋಚನೆ ಮಾಡ್ರಿ, ಎಷ್ಟು ತಗೊಂಡಿರಲ್ಲ ಅಷ್ಟು ಕೊಟ್ಬಿಡ್ರಿ. ಆಕೆ ಎಷ್ಟು ಹೇಳಾಳಲ್ಲ, ಎಷ್ಟು ರೂಪಾಯಿ ಹೇಳಾಳಲ್ಲ ಅಷ್ಟೇ ನನ್ನ ಕೈಯಾಗ ತಂದು ಕೊಟ್ಬಿಡ್ರಿ, ಮುಗಿಸ್ಬಿಡಿದನ್ ಬೆನ್ನಿದ್. ಏನೇ ಆಗೈತಿ ಇದ್ರಾಗ ನಂದು ತಪ್ಪೈತಿ. ನಾನು ನನ್ನ ಸೊಸಿನ ಹಂಗ ನಂಬಾರ್ದಿತ್ತ. ಮನ್ಯಾಗ ಏನ್ ಆಕತಿ ಏನ್ ಹೊಕ್ಕತಿ ಅನ್ನೋದೊಂದಿಟ್ಟು ನಾನು ಕಣ್ಣಿಡ್ಬೇಕಿತ್ತ. ಮತ್ ನಾನು ನನ್ನ ಸೊಸಿ ನಂಬಿ ಏನ್ ಬಿಡ ಮನೀದ್ ಮಾಡ್ಕೊಂಡು ಹೊಕ್ಕಾಳು, ಹಂಗ ಯಾರು ಮಾಡ್ತಾರ ನಮ್ಮ ಮನ್ಯಾಗ ಅಂತೇಳಿ ನಾನು ಏನೋ ಯೋಚನೆ ಮಾಡಿ ಸುಮ್ಮನೆ ಆಗ್ಬಿಟ್ನೆ. ಆಕೆ ಇಂಥ ವ್ಯವಹಾರ ಮಾಡ್ತಾಳ ಅನ್ನೋದು ನನಗೆ ಗೊತ್ತಿದ್ದಿದ್ದಿಲ್ಲ. ಅತ್ಯಾಗಿ ನನ್ನ ಮಾತ್ರಕ್ಕ ಏನ್ ಯಾರು ಹೊಕ್ಕಾರು ಯಾರು ಬಿಡ್ತಾರೋ, ಮನ್ಯಾಗ ಏನಾಕತಿ ಏನ್ ಹೊಕ್ಕತಿ, ಮನಿಗೆ ಎಷ್ಟು ಮಂದಿ ಬರ್ತಾರ ಅಂತ ನೋಡ್ಕೊಂತ ಕುಂದ್ರಾಕ ಆಗುದಿಲ್ಲ ಎಲ್ಲ ಟೈಮ್ನಾಗು, ಹೌದಿಲ್ಲ? ಮತ್ತ ನಾನು 108 ಕೆಲಸ ಇರ್ತಾವ. ಬೆನ್ನಿ ಕೊಟ್ಟಿರ್ತಾನೆ, ಮತ್ತೆ ಅವ್ರ ಮನೆಗೆ ಹೋಗಿ ರೊಕ್ಕ ಇಸ್ಕೊಂಬರೋದು, ಯಾರ ಬೆನ್ನಿ ಕೇಳಿರ್ ಕೊಡಾಕ್ ಹೋಗುದು, ಇಂಥದ್ದು ಮಾಡ್ತಿರ್ತಾನೆ. ಹಿಂಗಾಗಿ ಮನಿ ಕಡೆ ಲಕ್ಷಣ ಕೊಡಾಕಾಗಿಲ್ಲ ನನಗೆ. ಏನ ಮಾಡ್ಯಾರ ಅವ್ರು, ಹೋಗ್ಲಿ ಬಿಡತ್ತಾಗ. ಮನಿಗೆ ಬಂದಾರ ಎಲ್ಲಾರ ಮೇಲೂ ಅನುಮಾನ ಪಡಾಕ ಆಗುದಿಲ್ಲ. ಯಾರು ಹೆಂಗಿರ್ತಾರ ಅಂತೇಳಿ ಅವ್ರು ಹೊಟ್ಟೆಗೆ ಹೋಗಿರ್ತೇವೆ ನಾವು. ಯಾರ ಗುಣ ಏನನ್ನೋದು ಗೊತ್ತಾಗುದಿಲ್ಲ ನಮಗ. ಒಳಗೊಂದು ಹೊರಗೊಂದು ಮಾಡಿರಿ ಏನ್ ಗೊತ್ತಾಕತ್ ಹೇಳಿ ನಾವು ಎಲ್ಲಾರು ನಮ್ಮಾರ ಅಂತೇಳಿ ನಂಬಿಡ್ತೇವಿ. ಏನ ಆಗುದಾಗೈತಿ ಹೋಗುದೋಗೈತಿ, ಹೋಗ್ಲಿ ಬಿಡ್ರ. ನೋಡ್ರಿ ನೀವ ಎಷ್ಟು ಕೊಡ್ತೀರ ಏನ ನನ್ನ ಕೈಯಾಗ ತಂದು ಕೊಟ್ಬಿಡ್ರಿ, ಮುಗಿಸ್ಬಿಡ್ರಿ ಇದನ್ನ. ಬೆನ್ನಿ ಹೋಗುದಂತರೂ ಹೋಗೈತೆ, ನೀವು ರೊಕ್ಕ ಕೊಟ್ಟರು ಅಷ್ಟ ಬಿಟ್ರು ಅಷ್ಟ, ಹೋಗಿ ಬಿಡ ನನ್ಗೆ ಗೆಳತ್ಯಾರ ತಿಂದಾರ ಅಂತ ಹೇಳಿ ನಾನು ಸುಮ್ಮನೆ ಆಗ್ಬಿಡ್ತೇನೆ. ಇದ್ರ ಸಂಬಂಧ ನೀವು ಹುಯಿ ಅಂತೇಳಿ ಜಗಳ ಮಾಡಕ್ ಹೋಗ್ಬೇಡ್ರಿ. ಏನದು ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತೇಳಿ ಏನ್ 1 kg ಬೆನ್ನಿಗೆ ಅಲ್ಲ ತಿನ್ನಾಕ ಮಾಡಿರ್ತದನ್ನ, ಹೌದಿಲ್ಲ? ನಾನು ತಿನ್ನಾರಿಗೆ ಕೊಡ್ತೇನೆ, ಏನ್ ಮಾಡುದ್ವಾ ನೋಡ್ರಿ. ಆದ್ರೆ ನಿಮಗೆ ರೊಕ್ಕ ಕೊಡ್ರಿ, ಇಲ್ಲಾಂದ್ರೆ ಎಷ್ಟು ಕೊಟ್ಟಿರಲ್ಲ ಅಷ್ಟ ಮುಗಿಸ್ಬಿಡ್ರಿ. ಇನ್ಮೇಲೆ ಇದ್ರ ಸಂಬಂಧ ಜಗಳ ಮಾಡಕ್ ಹೋಗ್ಬೇಡ್ರಿ ಯಾರು. ಏನ ಅಂತಾರಲ್ಲ, ಏನ್ 1 kg ಬೆನ್ನಿ ಸಂಬಂಧ ಹುಯಿ ನಿಂದ್ರುದು ಸರಿ ಆಗುದಿಲ್ಲದ. ಒಂದಲ್ಲ ಒಂದ್ ಟೈಮ್ನಾಗ ಎಲ್ಲಾರು ಬೇಕಾಕತಿ. ನಾವು ನಮ್ಮ ಬಗ್ಸಿಲ್ ಅಷ್ಟ ನೀರ್ ಕುಡಿಯಾಕ ಬರುದಿಲ್ಲ, ಹೌದಿಲ್ಲ? ಎಲ್ಲಾರು ಆಜು ಬಾಜು ಒಬ್ರಿಗೊಬ್ರು ಬೇಕಾ ಊರಾಗ. ಅಕಿ ಏನ್ ಜಲ್ಜವ ಬೇಕಂತ ಮಾಡ್ಯಾಳ ಏನ್ ಬ್ಯಾಡಂತ ಮಾಡ್ಯಾಳ ನನಗೆ ಗೊತ್ತಿಲ್ಲ. ಏನ ಆಗೈತೆ ಇದೊಂದ್ಸತ ತಪ್ಪು ಮಾಡ್ಯಾಳ, ಹೋಗಿ ಬಿಡ್ರಿ. ಅದನ್ನ ಹಿಡ್ಕೊಂಡು ಜೋತ್ ಬಿಡೋದು ಸರಿಯಲ್ಲ. ತಪ್ಪು ಮಾಡೋದು ಮಾಡಿರ್ತಾರ, ಕ್ಷಮಿಸಿ ದೊಡ್ಡರಾಗ್ಬಿಡ್ಬೇಕು ನಾವು. ಅದನ್ನ ಹಿಡ್ಕೊಂಡು ಕುಂತ್ರೆ ಸರಿ ಆಗುದಿಲ್ಲದ, ಹೌದಿಲ್ಲ? ಹೋಗ್ಲಿ ಬಿಡ್ರಿ. ಈಗ ಯಾರು ಏನು ಜಗಳ ಮಾಡಕ್ ಹೋಗ್ಬೇಡ್ರಿ, ಇದ್ರ ಸಂಬಂಧ ಏನು ಮಾತಾಡಕ ಹೋಗ್ಬೇಡ್ರಿ, ಮುಗಿಸ್ಬಿಡ್ರಿ ಎಲ್ಲಾರು ಇಲ್ಲೇ. ಯಾತ್ ಬಿಡ ಶಂಕರವಕ್ಕ, ನೀ ಇಷ್ಟು ಹೇಳಕತ್ತಿ ಅಂದ್ರೆ ಆತ್ ಬಿಡು. ನಾವು ಏನ್ ಬೇಕಂತ ಜಗಳ ಮಾಡ್ಲಿಲ್ಲ, ಆಕಿ ಹಂಗ ಮಾತಾಡಕತ್ಲಲ್ಲ ನಮಗೂ ಸಿಟ್ಟು ಬಂತ, ಹಂಗಾಗಿ ನಮ್ ಬಾಯ್ ಮಾಡಿದ್ವಿ ಒಂದಿಟ್ಟು. ಹ್ಞೂ ನಾವೇನ ಬೆನ್ನಿ ರೊಕ್ಕ ಇಟ್ಕೋದಿಲ್ ತಗೋ. ನಾನು 200 ರೂಪಾಯಿ ಕೊಡ್ಬೇಕು, ನಿನ್ ಕೈಯಾಗ ಕೊಡ್ತಾನಂತ. ಇವತ್ತಿಲ್ಲ ನನ್ನ ಕಡೆ, ನಾಳೆ ನಾಡ್ದ ಕೊಡ್ತಾನಂತ, ನಿಮ್ಮ ಮನೆಗೆ ತಂದು ಕೊಡ್ತಾನಂತ ನಾ 200 ರೂಪಾಯಿ. ಶಂಕರಕ್ಕ ನಾನು 400 ರೂಪಾಯಿ ಕೊಡ್ಬೇಕು, ನನ್ನಂತೆಗೂ ಇವತ್ತಿಲ್ಲ, ನಾನು ಇದ್ದಾಗ ಕೊಡ್ತಾನಂತ. ಆತ್ ತಗೋ, ನಾ ಏನು ಇವತ್ತ ಕೊಡಂದಿಲ್ಲ ನಿಮಗ, ಇದ್ದಾಗ ಕೊಡ್ರಿ. ಶಂಕರಕ್ಕ ನನ್ನ ತಪ್ಪಾಗೈತ್ವಾ, ನನ್ ಕ್ಷಮಿಸ್ಬಿಡು. ನಾ ಏನ ಕೆಟ್ಟ ಬುದ್ಧಿಯಾಗ ಹಂಗ್ ಮಾಡಿದ್ನ್ಯಾ, ಇನ್ನೊಮ್ಮೆ ಯಾವತ್ತೂ ಹಂಗ್ ಮಾಡುದಿಲ್ವಾ, ಯಾರು ಸುಸ್ತಾರ್ಗೂ ಕಲ್ಸಾಕ್ ಹೋಗುದಿಲ್ಲ. ನೋಡ್, ನಾ ಇಷ್ಟು ತಪ್ಪು ಮಾಡಿದ್ರು ಇವ್ರು ಕೂಡ ಎಲ್ಲಾರು ಕೂಡ ಗದ್ಲಾ ಮಾಡಕತ್ರು, ನೀನು ನನ್ ಬೈದಿಲ್ಲ. ಹೋಗ್ಲಿ ಬಿಡ, ತಪ್ಪು ಮಾಡ್ಯಾಳ, ಕ್ಷಮಿಸ್ಬಿಡ್ರಿ, ಹೋಗ್ಲಿ ಬಿಡ್ರಿ ಅಂತ ಹೇಳಿ ಅವ್ರನ್ನ ಸುಮ್ಮನೆ ಮಾಡಿದಿ. ನನ್ನ ತಪ್ಪಾಗೈತ್ವಾ, ನಾ ಇನ್ನೊಮ್ಮೆ ಹಿಂಗೆ ಮಾಡುದಿಲ್ಲ. ನಾನೇ ನಿಮಗೆ 600 ರೂಪಾಯಿ ಕೊಡ್ಬೇಕ, 600 ಅಲ್ಲ, 1 kgಗೆ 800 ರೂಪಾಯಿ, ಇಲ್ಲ ಬೆನ್ನಿಗೆ 800 ರೂಪಾಯಿನ ಕೊಡ್ತಾನಂತವಾ. ನಾನು ಕಲಿಸ್ಬಾರ್ದಿತ್ತು ನಿನ್ ಸೊಸಿಗೆ, ಆದ್ರೂ ಏನ ಒಂದ್ ಕೆಟ್ಟ ಬುದ್ಧಿ ಅದ, ಕಲಿಸ್ಬಿಟ್ನ್ಯಾ. ಇನ್ನೊಮ್ಮೆ ಯಾವತ್ತೇ ಹಿಂಗ್ ಮಾಡುದಿಲ್ವಾ, ಕರೆಗೂ ನಾನು ಕಲ್ಲೋಗೂ ಹಂಗೆ ಬೈಬಾರ್ದಿತ್ತು, ಆಕಿಗೂ ಹಂಗೆ ಬೈದ್ಬಿಟ್ನ್ಯಾ, ನಿನಗೂ ಬೈದ್ಬಿಟ್ನ್ಯಾ. ನನ್ನ ತಪ್ಪಾಗೈತ್ವಾ, ಇನ್ನೊಮ್ಮೆ ಯಾವತ್ತೂ ಹಿಂಗೆ ಮಾಡುದಿಲ್ಲ ನಾನು. ಅದು ನೀನು ನಾಳೆ ಅಂದ್ರೆ ನನಗೆ ಎಷ್ಟೊತ್ತಿದ್ರು ರೊಕ್ಕ ಬೇಕಂದ್ರೆ ಬೇಕಾ ಅಂದೆಲ್ಲ, ಎಲ್ಲಿ ನನ್ನ ಮಗನ ಮುಂದೆ ಹೋಗಿ ಹೇಳ್ಬಿಡ್ತಾರೆ ಇವರು. ಮತ್ತು ಅವ ನನ್ನ ಕೂಡ ಜಗಳ ಮಾಡಿ, ಜಗಳ ಅಂದ್ರೇನು ಮಾತು ಗೀತ್ ಬಿಟ್ಟಂದ್ರೆ ಹೆಂಗೆ ಮಾಡಲಿ ಅಂತೇಳಿ ಅನ್ನೋ ಸಿಟ್ನ್ಯಾಗ ಇವ್ರು ಕೂಡ ಬಂದು ಇಷ್ಟು ಬಾಯ್ ಮಾಡಿ ನೋಡಿಲಿ. ಪಾಪ ಅವ್ರು ಕೂಡ ನಾ ಬಾಯ್ ಮಾಡಬಾರ್ದಿತ್ತು, ನಂದೇ ತಪ್ಪು. ಅವ್ರಿಗೆ ಕೊಡು ಮುಂದೆ ನಾನು ನಿಮ್ಮ ಕಡೆ ಇದ್ದಾಗ ಕೊಡ್ರಿ ಅಂತೇಳಿ ಕೊಟ್ನೆ. ಈಗ ಒಮ್ಮೆ ನಮ್ಗೆ ಈಗ ಕೊಡ್ರಿ ಅಂದ್ರೆ ಮತ್ತೆ ಅವ್ರ ಕಡೆನೂ ರೊಕ್ಕ ಇರ್ಬೇಕಲ್ಲ ಪಾಪ. ನಂದೇ ತಪ್ಪು, ಬಾಯ್ ಮಾಡಬಾರ್ದಿತ್ತ, ಬಾಯ್ ಮಾಡಿಬಿಟ್ನೆ. ಅವ್ರಿಗೂ ಸಿಟ್ಟು ಬಂತ, ಅವರು ನಾನು ಬೇದ್ಬಿಟ್ರೆ. ಇರ್ಲಿ ಬಿಡ ಜಲ್ಜವ, ನಿನ್ ತಪ್ಪು ನಿನಗೆ ಗೊತ್ತಾತಲ್ಲ, ಅಷ್ಟೇ ಸಾಕು. ಹೋಗ್ಲಿ ಬಿಡು, ಇದನ್ನೆಲ್ಲ ಮುಗಿಸ್ಬಿಡು. ನೀನೇ ನನಗೆ 800 ರೂಪಾಯಿ ಕೊಡೋದು, ನೀನು 600 ರೂಪಾಯಿ ಅಂತ ಹೇಳಿ ತೊಗೊಂಡು ಹೋಗಿ 600 ರೂಪಾಯಿನ ತಂದು ಕೊಡು ಸಾಕು. ಏನು 200 ರೂಪಾಯಿ ಎಲ್ಲೇ ಬಳಿಸೋಕ್ಕೇವಿ, ಹೋಗ್ಲಿ ಬಿಡು. ಅದನ್ನೆಲ್ಲ ತಲೆಯಾಗ ಇಟ್ಕೋಬೇಡ. ನಿನ್ನ ತಪ್ಪು ನಿನಗೆ ಗೊತ್ತಾತಲ್ಲ, ನೀ ಏನು ತಪ್ಪು ಮಾಡಿ ಅನ್ನೋದು ನಿನಗೆ ಗೊತ್ತಾತಲ್ಲ, ಅಷ್ಟೇ ಸಾಕು ನನಗೆ. ಆತು ತಗೋರ ಶಂಕರಕ್ಕ, ಸಂಜೆ ಮುಂದೆ ತಂದು ಕೊಡ್ತಾನಂತೆ 600 ರೂಪಾಯಿ. ಆತು, ನಿನ್ನ ಕಡೆ ಇದ್ದಾಗ ತಂದು ಕೊಡು. ಈಗ ಇಲ್ಲೇ ನಿಂತ ಬಾಯ್ ಮಾಡಕ್ಕೆ ಹೋಗ್ಬೇಡ್ರಿ, ಹೋಗ್ರಿ ಮನೆಗೆ ಹೋಗ್ರಿ, ಹಾರೆ ಮಾಡೋಗ್ರಿ. ನೀವ ಹಾರೆ ಐತಂದು ಇಲ್ಲೇ ಬಾಯ್ ಮಾಡಕತ್ತಾರಂತೇಳಿ ಎಲ್ಲ ಹಾರೆ ಹಂಗ ಬಿಟ್ಟು ನೋಡಾಕ್ ಬನ್ನಿ, ನಾನು ಬಾಯ್ ಮಾಡ್ಕೊಂತ ನಿಂತ್ಬಿಟ್ಟು ನೋಡು. ನಡಿಯವ ಹೊರೆ ಮಾಡು, ನನ್ನ ಗಂಡ ರೊಟ್ಟಿ ಕೊಡ್ಬಾ ಅನ್ನಕತ್ತಿದ್ದ. ನಾನು ಇಲ್ಲಿ ಹೋಗಿ ಬರ್ತಂತೇಳಿ ಒಂದಿಟ್ಟು ಅಂತೇಳಿ ಹಂಗ ಬನ್ನಿ, ಇಲ್ಲೇ ನಿಂತ್ಬಿಟ್ಟು ನೋಡು. ಇವ ಮನೆಗೆ ಹೋದ್ರಿ ಬಾರ್ಕೊಲ್ಲ ತಗೋತಾನ ನನಗೆ. ನಡ್ರಿ ಹೋಗು ನಡ್ರಿ. ಬರ್ತೇ ತಗೋರ ಶಂಕರಕ್ಕ. ಆತ್ ತಗೋರಿ. ಅಂತೂ ಇಂತೂ ಎಲ್ಲಾರಿಗೆ ಬುದ್ಧಿ ಬಂತು. ಇದಕ್ಕೆಲ್ಲ ನಾನು ಕಾರಣ, ನನಗೆ ಥ್ಯಾಂಕ್ಸ್ ಹೇಳ್ಬೇಕು ನೀವೆಲ್ಲಾರು. ಜಲ್ಜವ್ವ, ನೀ ಅಂತರೂ ನನಗ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರ ನಿನ್ನ ಕಣ್ಣು ತೆರ್ಸೇನ್ ನಾನು. ಮುಚ್ಕೊಂಡಿದ್ದಿ ಕಣ್ಣು ಅವನ್ನೆಲ್ಲ ತೆರ್ಸೇನ್ ನಾನು, ಗೊತ್ತನ? ಹೌದ್ ಬಾರೇವ, ನಾ ಕಣ್ಣು ಮುಚ್ಕೊಂಡು ನಡೆಯಾಕತ್ತಿದ್ನಿ, ಮತ್ ನೀನ ಬಂದ್ ತೆರ್ಸಿದಿ. ಬಾ ಹೇಳ್ತೇನೆ ಥ್ಯಾಂಕ್ಸ್. ಬಾ ಇದ ಖುಷಿಗೆ ಒಂದ್ ಕಪ್ ಚಾ ಕಾಶಿ ಕುಡಿಸ್ಬಾ ನಿನ್ ಮನ್ಯಾಗ. ಹ್ಞೂಲೇ, ಚಾ ಏನು ಮ್ಯಾಗಿನೂ ಮಾಡಿ ತಿನ್ನಿಸ್ತೇನೆ ಬಾ ನಿನಗ. ನನ್ ಸೊಸಿ ಮಸ್ತ್ ಮ್ಯಾಗಿ ಮಾಡ್ತಾಳಲ್ಲ, ತಿಂದು ಹೋಗಂತೆ ಬಾ. ಏನ ನಿನ್ ಸೊಸಿ ಮಾಡು ಮ್ಯಾಗಿನ? ಒಲ್ಲಿವ ನಾನು ಒಲ್ಲಿ ಬಾ, ನನ್ ಮನ್ಯಾಗ ಚಾ ಕಾಸ್ತಾನಿ, ಕುಡ್ದು ಹೋಗಂತೆ ನಮ್ಮ ಮನೆಗೆ. ಅತ್ತಿಯಾರ, ಹಂಗಾರ ನೀವು ಬೆನ್ನಿದೆಲ್ಲ ಮರ್ತ್ ಬಿಟ್ರೇನ್ರಿ? ಚಲೋ ಆತ್ರಿ ಅತ್ಯಾರ. ಹಂಗಾರಿ ಅತ್ಯಾರ, ನಾನು ಇವತ್ತಷ್ಟ ಬಳಿಲಾರಿ ಸಗನಿ, ನಾಳಿಂದ ಅಡಿಗೆ ಮನಿ ಕೆಲಸ ಮಾಡ್ಲಾರಿ.
ಆ ಏನಿಲ್ಲ ದಿನ ಸಗಣಿ ಬೆಳೆಯಬೇಕ ನೀ ಮುಂಜಾನೆ ಎದ್ದ ಫಸ್ಟ್ ಕೆಲಸನಿಂದ ಸಗಣಿ ಬೆಳೆದು ಆಮೇಲೆ ಅಡಿಗೆ ಮನೆಗೆ ಬಂದು ಅಲ್ಲಿ ಕೆಲಸ ಮಾಡು. ಯಾವತ್ತಾತ್ ನೀ ಬಂದಿಲ್ಲ ಹಿತ್ಲಕ್ಕ ಇನ್ನ ಒಂದು ಬುಟ್ಟಿ ಸಗಣಿ ಒಗ್ದಿಲ್ಲಿನ ಅದನ್ನ ಹಿಡ್ಕೊಂಡು ನಿಂತು ಬಿಟ್ಟು ಎಷ್ಟೊತ್ತಾತ್ ನೀ ಹಿಡ್ಕೊಂಡು ನಿಂತದನ ಹೋಗೋಗ ಬಡ ಬಡ ಸಗಣಿ ಬೆಳದಾದ ನೋಡಲಿ ಹಕ್ಕಿ ಮುನಿಗೇತಿ ಲಗು ಲಗು ಬೆಳದ ಒಳಗ ಚಾ ಕಾಯಿಸ್ಕೊಡಂತೆ ನನಗ ನಿಂತ ಬಿಟ್ಟಾಳಿಲ್ಲ ಅವ್ರ ಜಗಳ ನೋಡ್ಕೊಂತ ಲಗು ಲಗು ಹೋಗದ ಬಾ ಸಗಣಿ. ಬೇಕಿತ್ತ ಬೇಕಿತ್ತ ನಮ್ಮ ಅತ್ತಿಯಾರ್ ನೋಡು ಅವ್ರನ್ನೆಲ್ಲಾರನ್ನೂ ಕ್ಷಮಿಸಿರು ನನಗ್ ಮಾತ್ರ ದಿನಾ ಸಗಣಿ ಬಳಿಯನ್ನು ಪನಿಷ್ಮೆಂಟ್ ಕೊಟ್ರು. ಕೈ ನುಸಾಕತ್ವ ಅದನ್ನ ಹಿಡ್ಕೊಂಡು ನಿಂತ ಅವ್ರ ಜಗಳ ಮುಗಿಲಿಲ್ಲ ನಾನು ಹೋಗಿ ಒಗಿಲಿಲ್ಲ ಸಗಣಿ ಲಗುನ ಹೊಕ್ಕಂತಾಳ್ರಿ ಸಗಣಿ ಒಗದಿನ ಅಡಿಗೆ ಮನೆ ಧಾರೆ ಮಾಡ್ಬೇಕು. ಏನು ಮಾಡಲು ಹೋಗಿ ಏನು ಆಯಿತು ಯಾರೋ ಯಾರೋ ಗೀಚಿ ಹೋದ ಈ ಹಾಳು ಹಣೆಯ ಬರಹ. ಯಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ.